ಹಾಯ್, ನಮಸ್ತೆ. ನಾನಿವತ್ತು ಮೂಂಗ್ ದಾಲ್ ಚೀಸ್ ಪರಾಟ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ ಅಲ್ವಾ? ಮೊದಲಿಗೆ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೊಂಬಿಡೋಣ. ಸೊ ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕ್ಕೋಬೇಕು. ಟೇಬಲ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಹಾಲು ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನಾನಿವಾಗ ಇಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ಇದು ಗೋಧಿ ಹಿಟ್ಟು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ನೀಟಾಗಿ. ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಈಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಆ್ಯಕ್ಚುಲಿ ಇದು ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಕಲಸಿ ಹಾಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ಯೂಶಲಿ ನಾವು ಆಲೂ ಪರೋಟ, ಗೋಬಿ ಪರೋಟ, ಕ್ಯಾಬೇಜ್ ಪರೋಟ, ಮೇಥಿ ಪರೋಟ ಎಲ್ಲ ಮಾಡ್ತೀವಲ್ವ. ಸೊ ಇದು ಮೂಂಗ್ ದಾಲ್ ಸ್ವಲ್ಪ ವೇರಿ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಈ ಬೇಸಿಗೆಗೆ ತಂಪು ಕೂಡ, ಹೆಸರು ಬೇಳೆ ಅಲ್ವಾ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ, ಮಾಡಿದ್ದೀನಿ. ಸೊ ಈಗ ಈ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಮೂಂಗ್ ದಾಲ್ ಚೀಸ್ ಪರೋಟ ನೀವು ಮಾಡ್ತೀರಾ? ಹೇಗೆ ಮಾಡ್ತೀರಾ? ಈಗ ನಾನು ಮಾಡ್ತಾ ಇರೋ ರೀತಿಲೇ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ? ಸೊ ಹೇಗೆ ಅನ್ನೋದನ್ನು ನೀವು ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು. ಹೇಗೆ ಬರ್ತಾ ಇದೆ, ಚೆನ್ನಾಗಿ ಬರ್ತಿದ್ಯಾ, ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ, ಏನಾದ್ರು ಆಲ್ಟ್ರೇಷನ್ ಮಾಡ್ಕೋಬೇಕಾ? ಸೊ ಎಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಕೊಡಿ. ಸುಮಾರು ದಿನ ಆಗಿತ್ತು ನಾನು ವಿಡಿಯೋ ಮಾಡಿದಲೆ, ಸೊ ಇವತ್ತು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಿಂಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಎಲ್ಲ ನಾವು ಮಾಡುವಾಗ ಹೇಗೆ ಕಲಿಸ್ಕೋತೀವಿ ಅದೇ ರೀತಿಯಲ್ಲಿ ಕಲಿಸ್ಕೋಬೇಕು. ಇನ್ನೊಂಚೂರು ನೀರು ಹಾಕ್ಕೊಳ್ಳೋಣ. ಒಟ್ಟಿಗೆ ತುಂಬ ನೀರು ಹಾಕ್ಕೋಬಾರ್ದು. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು. ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಾ? ಕೇಳಿಸ್ತಾ ಇದೆಯಾ ಚೆನ್ನಾಗಿ? ಸೊ ನೀವು ಯಾವ್ಯಾವ ಥರ ಪರೋಟ ಮಾಡ್ತೀರಾ? ಸೊ ಪರೋಟ ಕೆಲವರು ಈ ಥರ, ಈಗ ನಾನು ಮಾಡ್ತಾ ಇರೋದು ಸ್ಟಫಿಂಗು. ಸೊ ಇದ್ರೊಳಗಡೆ ಹಾಕ್ಬಿಟ್ಟು ಹೂರ್ಣ ಥರ ತುಂಬಿಸಿ ನಾವು ಒಬ್ಬಟ್ಟೆಲ್ಲ ಹೇಗೆ ಮಾಡ್ತೀವಿ ಆ ಸ್ಟೈಲಲ್ಲಿ. ಕೆಲವ್ರು ಪರೋಟ ಅಂದರೆ ಲೈಕ್ ಇದಕ್ಕೇನೆ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ತಾರೆ. ಅದು ಪರೋಟ, ಅದನ್ನು ಪರೋಟ ಅಂತಲೇ ಹೇಳ್ತಾರೆ. ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ್ಯಾವ ರೀತಿ ಪರೋಟಗಳು ಮಾಡ್ತೀರಾ? ಸೊ ಹೇಗೆ ಅದ್ರದ್ದು ಸ್ವಲ್ಪ ನಮ್ಗೆ ಹೇಳಿದ್ರೆ ಇಲ್ಲಿ ಎಲ್ರಿಗೂ ಅನುಕೂಲ ಆಗುತ್ತೆ. ಹಿಟ್ಟು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ಕಲಿಸಿದ್ರೆ, ಹಾಗೆ ಕಲಸಿ ಇಟ್ಟರೆ ಅದು ಅಷ್ಟು ನೀಟಾಗಿ ಬರಲ್ಲ. ಸೊ ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು. ಅಕಸ್ಮಾತ್ ಸ್ವಲ್ಪ ತೆಳ್ಳಗಾಯ್ತು ಅಂದರೆ ಏನು ತೊಂದರೆ ಏನಿಲ್ಲ, ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಆಯ್ತು ಅಷ್ಟೇ, ಏನಿಲ್ಲ. ಅಥವಾ ಗಟ್ಟಿ ಅಂದರೆ ಒಂಚೂರು ನೀರು ಹಾಕ್ಕೊಳ್ಳೋದು. ಈವನ್ ಹಾಲು ಕೂಡ ಹಾಕ್ಕೋಬೋದು. ಕೆಲವ್ರು ಚಪಾತಿಗೆ ಹಾಲು ಹಾಕಿ ಕಲಸಿ ಮಾಡ್ತಾರೆ, ಸ್ಮೂತ್ ಬರುತ್ತೆ ಅಂತ. ಅದು ನಿಮ್ಮ ಇಷ್ಟ. ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತು, ಸೊ ಹಿಟ್ಟು ಹಾಕ್ತಾ ಇದ್ದೀನಿ.
ಹಿಟ್ಟು ಹಾಕಿ ಈ ರೀತಿ ಕಲಿಸ್ಕೋಬೇಕು. ಆ್ಯಕ್ಚುಲಿ ಪರೋಟ ಇದು ನಾರ್ತ್ ಇಂಡಿಯನ್ ಡಿಶ್ಶು. ಸೊ ನಾವು ಈಗ ಅದಕ್ಕೊಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಲೈಕ್ ಪರೋಟ ಈವನ್ ರೆಸ್ಟೋರೆಂಟ್ಗೆ ಹೋದರೂ ಅಷ್ಟೇ ಕುಲ್ಚಾ ಪರೋಟ ನಾನು ಅದೆಲ್ಲ ಜಾಸ್ತಿ ತೊಗೋತೀವಿ. ಸೌತ್ ಇಂಡಿಯನ್ ನಾವೇ ಮಾಡ್ತಾನೆ ಇರ್ತೀವಲ್ಲ, ಸೊ ಹಾಗಾಗಿ ಹಿಟ್ಟು ಕಲಿಸ್ಕೊಳ್ಳೋದೆ ಟೈಮ್ ತಗೊಳುತ್ತೆ. ನೀಟಾಗಿ ಕಲಿಸ್ಬೇಕು. ನೋಡಿ, ಇವಾಗ ಹಿಟ್ಟು ಕಲಸಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ನಾವು ಸ್ಟಫಿಂಗಿಗೆ ಏನು ಬೇಕು ಮೂಂಗ್ ದಾಲ್ದು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟಫಿಂಗಿಗೆ ಏನು ಬೇಕು ಅದು ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಮೂಂಗ್ ದಾಲು, ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು, ಇದಕ್ಕೆ ನೋಡಿ, ಇದು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದು ಸಿಪ್ಪೆ ತೆಗೆಯೋಣ. ಆಲೂಗೆಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಹಾಲು ನಿಮ್ಗೇನಾರು ಬೇಡ, ವಾಯು ಅಥವಾ ಇನ್ನೊಂದು ಆ ಥರ ಏನಾದ್ರು ಫೀಲ್ ಆದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಲು ಹಾಕಲೇಬೇಕು ಆ ಥರ ಏನಿಲ್ಲ, ಬಟ್ ಇಟ್ ಎನ್ಹಾನ್ಸಸ್ ದ ಟೇಸ್ಟ್. ಆಲೂಗೆಡ್ಡೆ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ. ಸೊ ನೋಡಿ, ಈಗ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಬೇಕು ಈ ರೀತಿ. ಏನಪ್ಪ ಮೂಂಗ್ ದಾಲು ಹಾಲು ಬ್ಲೆಂಡ್ ಆಗುತ್ತಾ? ಇಲ್ಲ, ನೀಟಾಗಿ ಆಗುತ್ತೆ, ನೋಡ್ತಾ ಇರಿ, ಚೆನ್ನಾಗಿ ಬರುತ್ತೆ. ನೀಟಾಗಿ ಆಗಬೇಕು. ಲೈಕ್ ಒಂಥರ ಗಟ್ಟಿ ಇದ್ರೆ ನಮಗೆ ಲಟ್ಟಿಸುವಾಗ ಪ್ರಾಬ್ಲಮ್ ಆಗುತ್ತೆ, ನೀಟಾಗಿ ಲಟ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಈ ರೀತಿ ಸ್ಟಫಿಂಗ್ ರೆಡಿ ಮಾಡ್ಕೋತೀವಲ್ಲ, ಆಗಲೇ ನೀಟಾಗಿ ಒಂಚೂರು ಗಟ್ಟಿ ಇಲ್ದಂಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಮೂಂಗ್ ದಾಲ್ ಬೇಕಾದರೆ ನಾನು ಹಾಗೆ ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ನೋಡಿ, ಇವಾಗ ಇವೆರಡು ಸೇರ್ಕೊತು, ಮೂಂಗ್ ದಾಲು ಆಲೂಗೆಡ್ಡೆ. ಸೊ ಇನ್ನು ಉಳಿದಿರೋದೆಲ್ಲ ಐಟಮ್ಸ್ ಹಾಕ್ಬೇಕಲ್ವ ಇದಕ್ಕೆ ಟೇಸ್ಟಿಗೆ, ಅದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಟೇಸ್ಟಿಗೆ ಏನು ಬೇಕು ಹೇಳಿ, ಇದಕ್ಕೆ ಆಲ್ರೆಡಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಹಾಗಾಗಿ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕಬೇಕು. ಟೇಸ್ಟಿಗೆ ಉಪ್ಪು ಹಾಕಿದೆ, ಸ್ವಲ್ಪ ಅರಿಶಿನ, ಇದು ಧನಿಯಾ ಪುಡಿ, ಇದು ಗರಂ ಮಸಾಲ,
ಇದು ಕಸ್ತೂರಿ ಮೇಥಿ. ಇದನ್ನ ಒಂದು ಸ್ವಲ್ಪ ಈ ರೀತಿ ಹಿಂಗೆ ಕ್ರಷ್ ಮಾಡ್ಕೊಳ್ಳೋಣ. ಹಿಂಗೆ ಮಾಡಿಬಿಟ್ಟು ಈ ರೀತಿ ಮಾಡಿ ಹಿಂಗೆ ಹಾಕಬೇಕು. ಮತ್ತೆ ಇನ್ನೇನು ಹಾಕ್ಬೇಕಂದ್ರೆ ಕೋವಾ. ನಾನು ಅಮೂಲ್ ಕೋವಾ ತೊಗೊಂಡಿದ್ದೀನಿ. ಅಮೂಲ್ ಕೋವಾ ಕೂಡ ಹಾಕ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿ ಬರಲಿ ಅಂತ ಅಮೂಲ್ ಕೋವಾ ಹಾಕ್ತಾ ಇದ್ದೀನಿ. ಸೊ ಕೋವಾ ಹಾಕಿ ನೀವು ಏನೇನು ಮಾಡ್ತೀರಾ? ಇದು ಆ್ಯಕ್ಚುಲಿ ಸ್ವೀಟ್ ಕೋವಾ ಅಲ್ಲ, ಪ್ಲೈನ್ ಕೋವಾ. ಇದಕ್ಕೆ ಸ್ವೀಟ್ ಕೋವಾ ಯೂಸ್ ಮಾಡಬಾರ್ದು. ವೈ? ಬಿಕಾಸ್ ನಾನು ಮಾಡ್ತಿರೋದು ಸ್ಪೈಸಿ ಪರಾಟ, ಸ್ವೀಟ್ ಅಲ್ಲ. ಸೊ ಹಾಗಾಗಿ ನಾನು ಪ್ಲೈನ್ ಕೋವಾ ತೊಗೊಂಡಿದ್ದೀನಿ. ಕೋವಾ ಹಾಕಿದೆ ಅಲ್ಲ. ಸೊ ಈಗ ಏನು ಮಾಡಬೇಕು, ಇದು ಒಂಥರ ರಿಚ್ ಫುಡ್ ಅಂದ್ಕೊಳ್ಳಿ. ಚೀಸು ಹಾಕ್ತಾ ಇದ್ದೀನಿ ನಾನು. ಸೊ ಚೀಸನ್ನು ಹಾಗೆ ಹಾಕೋಕ್ಕಾಗಲ್ಲಲ್ಲ, ಇದು ಚೀಸ್ ಕ್ಯೂಬ್ ತೊಗೊಂಡಿದ್ದೀನಿ. ಸೊ ಏನು ಮಾಡಬೇಕಂದ್ರೆ ಇದನ್ನು ತುರಿಬೇಕು. ಸೊ ಚೀಸು ತುರಿದಿದ್ದೀನಿ, ಅದು ಹಾಕ್ತೀನಿ. ಸ್ವಲ್ಪ ಹಾಗೆ ಉಳಿದಿದೆ, ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಹಾಕ್ಬಿಡ್ತೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ? ಮೂಂಗ್ ದಾಲು ಸ್ಮ್ಯಾಶ್ ಮಾಡಿ, ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ, ಉಪ್ಪು, ಆಮೇಲೆ ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ, ಮತ್ತು ಈಗ ಏನಾಗ್ತೆ ಚೀಸ್ ಹಾಕಿದ್ದೀನಿ. ದೆನ್ ಕೋವಾ ಕೂಡ ಹಾಕಿದ್ದೀನಿ. ಜೊತೆಗೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಬಿಟ್ಟಿದ್ದೀನಿ. ಅಲ್ಲ, ನೀವು ಟೇಸ್ಟಿಗೆ ಏನೇನು ಬೇಕೋ ಅದನ್ನು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊತಾ ಹೋಗ್ಬೋದು. ಸೊ ನಾನು ಇದು ಜೀರಿಗೆ ಒಂದು ಹಾಕಿರಲಿಲ್ಲ. ಸೊ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಸೊ ಜೀರಿಗೆ ಕೂಡ ಹಾಕಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಹಿಂಗೆ ಕಲಿಸ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ವಾ ಕಲಿಸ್ತಾ ಇರೋದು? ಇದು ಅಚ್ಕಾರದ ಪುಡಿ. ನಿಮಗೆ ಎಷ್ಟು ಸ್ಪೈಸಿ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ, ಸೊ ಹಾಗಾಗಿ ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟು ಬೇಡ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಬೇಕಂದರೆ ಚಿಲ್ಲಿನ ಕಟ್ ಮಾಡಿ ಹಾಕ್ಕೋಬೋದು. ಆಮೇಲೆ ಆನಿಯನನ್ನು ಸಣ್ಣ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಕೆಲವರು ಸಾತ್ವಿಕ ಆಹಾರ ಅಂತಾರೆ, ಆನಿಯನ್ನು ಗಾರ್ಲಿಕ್ಕು ಎಲ್ಲ ಸ್ವಲ್ಪ ಇಷ್ಟಪಡಲ್ಲ. ಸೊ ಆ ಥರದವ್ರು ಈ ಥರ ಮಾಡಿಕೊಂಡು ತಿನ್ಬೋದು. ನಿಮಗೆ ಅದು ಆನಿಯನ್ ಎಲ್ಲ ಇಷ್ಟ ಆಗುತ್ತೆ ಅಂದರೆ ಈವನ್ ಆನಿಯನ್ ಗಾರ್ಲಿಕ್ ಎರಡೂ ಚಾಪ್ ಮಾಡಿ ಕೂಡ ಹಾಕ್ಕೋಬೋದು. ಸೊ ಈಗ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಗೊತ್ತಲ್ಲ? ಹೆಸರು ಬೇಳೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿದ್ದೀನಿ, ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿದ್ದೀನಿ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಜೀರಿಗೆ, ಉಪ್ಪು, ಅರಿಶಿನ, ಕಸ್ತೂರಿ ಮೇಥಿ ಇದೆಲ್ಲ ಹಾಕಿ ಕಲಸಿ ಸ್ಟಫಿಂಗಿಗೆ ನೋಡಿ ಇವಾಗ ಗಟ್ಟಿಯಾಗಿ ಬಂತು ಆಲೂಗೆಡ್ಡೆ ಎಲ್ಲ ಹಾಕಿರೋದ್ರಿಂದ. ಸೊ ಹೆಸರು ಬೇಳೆ ಬೇಯಿಸಿದಾಗ ಏನಾಗಿರುತ್ತೆ, ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಅದು ಬೇಳೆ.
ಸೊ ಆಗ ಈ ಥರ ಎಲ್ಲ ಆ್ಯಡ್ ಮಾಡಿದಾಗ ಕರೆಕ್ಟ್ ಬರುತ್ತೆ ಕನ್ಸಿಸ್ಟೆನ್ಸಿ. ಆ ಬೇಳೆ ಬೇಯಿಸಿರೋದನ್ನು ನೀವೇನು ವೇಸ್ಟ್ ಮಾಡೋದು ಬೇಡ, ನೀರು ಅದರಲ್ಲಿ ನೀವು ರಸಮ್ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಈಗ ಸ್ಟಫಿಂಗಿಗೆ ರೆಡಿ ಆಯಿತು. ಈಗ ಪರೋಟ ಮಾಡೋಣ. ಏನು ಮಾಡಬೇಕು, ಮೊದಲಿಗೆ ಸ್ಟವ್ ಹಚ್ಕೋಬೇಕು. ತವಾ ಇಡ್ತೀನಿ. ತವಾ ನಾನು ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಹಿಟ್ಟು ಕಲಸಿಟ್ಟಿದ್ದೀನಲ್ಲ, ಸೊ ಇದು ಹಿಟ್ಟು ಕಲಸಿಟ್ಟಿದ್ದೀನಲ್ಲ, ಇದನ್ನು ತಗೋಬೇಕು. ಆ್ಯಕ್ಚುಲಿ ಪರೋಟಾಗೆ ಒಳಗಡೆ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ನಾರ್ತ್ ಈಸ್ಟ್ ಏನು ಮಾಡ್ತಾರೆ ಅಂದರೆ, ನಾರ್ತ್ ಇಂಡಿಯನ್ಸು ಇದು ತುಪ್ಪ ಇಲ್ಲಾಂದರೆ ಅಚಾರ್, ಉಪ್ಪಿನಕಾಯಿ ಅಂತಾರಲ್ಲ, ಅದು ಹಾಕ್ಕೊಂಡು ತಿಂತಾರೆ ಅವರು. ಸೊ ಈ ರೀತಿ ಹೀಗೆ ಮಾಡ್ಕೋಬೇಕು ಸ್ಟಫಿಂಗಿಗೆ. ನೀವು ಎಷ್ಟು ದೊಡ್ಡ ಸೈಜ್ ಬೇಕಾದ್ರೆ ಮಾಡ್ಕೋಬೋದು, ಚಿಕ್ಕ ಸೈಜ್ ಮಾಡ್ಕೋಬೋದು. ದಪ್ಪ ಬೇಕು ಅಂದರೆ ದಪ್ಪ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ. ಒಲೆ ಹಚ್ಚಿ ತವಾ ಕಾಯಕ್ಕಿಟ್ಟಿದ್ದೀನಿ. ಸೊ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡೆ. ಇದನ್ನ ಹಿಂಗೆ ಹಾಕ್ಬಿಟ್ಟು ಏನು ಮಾಡಬೇಕು, ನಾವು ಒಳಗಡೆಗೆ ಕೂಡಿಸ್ಕೋಬೇಕು ಈ ರೀತಿ. ನೋಡಿ ಇಷ್ಟನ್ನೇ. ಇದು ಆ್ಯಕ್ಚುಲಿ ಒಬ್ಬಟ್ಟಿಗೆ ಕೂಡಿಸ್ಕೋತೀವಲ್ಲ, ಸೇಮ್ ಪ್ರೊಸೀಜರು. ಅಂದರೆ ಕೆಲವರು ಬೇರೆ ಥರನೂ ಕೂಡಿಸ್ಕೋತಾರೆ. ಸೊ ನೋಡಿ ಎಷ್ಟು ರೌಂಡಾಗಿ ಕೂಡಿಸ್ಕೊಂಡೆ, ಈ ರೀತಿ ಬರಬೇಕು. ಇದಾದ್ಮೇಲೆ ಏನು ಮಾಡಬೇಕು, ಮಣೆಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈಗ ಫೈನಲ್ ಆಗಿ ಲಟ್ಸೋದೇ ಇರೋದು. ಲಟ್ಸೋಣ. ನೋಡಿ ಒಂದು ಪರೋಟ ಲಟ್ಸಿದ್ದೀನಿ. ಈಗ ಇಲ್ಲಿ ತವಾ ಕಾಯಕ್ಕಿಟ್ಟಿದ್ದೆ ಕೂಡ ಕಾದಿದೆ, ಚೆನ್ನಾಗೇ ಕಾದ್ಬಿಟ್ಟಿದೆ. ಸೊ ಈಗ ಇದಕ್ಕೆ ಇಲ್ಲಿ ಎಣ್ಣೆ ಹಾಕ್ತೀನಿ. ಕೆಲವರು ತುಪ್ಪನ ಹಾಕೋತಾರೆ, ಅದು ಅವ್ರವ್ರ ಇಷ್ಟ. ನೋಡಿ ಇವಾಗ ಒಂದು ತವ ಮೇಲೆ ಹಾಕಿದೆ. ಇನ್ನೊಂದು ರೆಡಿ ಮಾಡ್ಕೊಬಿಡೋಣ ಅಲ್ವಾ, ಒಂದೇನಕ್ಕೆ ಎರಡು ಮಾಡೇ ಬಿಡೋಣ. ಸೊ ಈ ರೀತಿ ಹಿಟ್ಟು ತಗೋಬೇಕು. ಹಿಂಗೆ ಉಂಡೆ ಮಾಡಿಕೊಂಡು ಹೀಗೆ ಮಾಡಿ
ಸ್ಟಫಿಂಗಿಗೆ ಈ ರೀತಿ ತಗೋಬೇಕು. ತಗೊಂಡು ಒಳಗಡೆಗೆ ಈ ರೀತಿ ತುಂಬಿಸ್ಕೊಳ್ಳೋದು. ಕಾಣಿಸ್ತಾ ಇದೆಯಲ್ಲ ತುಂಬಿಸ್ತಾ ಇರೋದು. ಸೊ ಈ ರೀತಿ ಮಾಡ್ಕೋಬೇಕು. ಸೊ ಈ ಕಡೆ ಒಲೆ ಮೇಲೆ ಬೇರೆ ಇಟ್ಟಿದ್ದೀನಿ, ಇದನ್ನು ಕೂಡ ನಾವು ನೋಡಿಕೊಂಡು ಮಗ್ಚಾಕಬೇಕು. ಸೊ ಇದು ರೆಡಿ ಆಯಿತು. ಎಣ್ಣೆ ಹಾಕಿದೆ. ಈಗ ಇನ್ನೊಂದು ಲಟ್ಟಿಸ್ಬಿಡೋಣ. ಕಾಣಿಸ್ತಾ ಇದೆಯಾ ಲಟ್ಟಿಸ್ತಾ ಇರೋದು? ಸೊ ನಾನು ಸೆಲ್ಫ್ ಮಾಡ್ತಾ ಇರೋದು ವಿಡಿಯೋ. ಸ್ವಲ್ಪ ಬೇಕಂದರೆ ಹಿಟ್ಟು ಕೂಡ ಹಾಕ್ಕೋಬೋದು. ಈ ಸೆಕೆ ತುಂಬ ಕಷ್ಟ, ಬೇಸಿಗೆ ಈ ಸಲ ತುಂಬ ಸೆಕೆ ಇದೆ ಅಲ್ವಾ. ಸೊ ಹಾಗಾಗಿ ಕಿಚನಲ್ಲಿ ಇದ್ದು ಹೊರಗಡೆಗೆ ಬಂತು ಅಂದರೆ ಅಪ್ಪ ಫ್ಯಾನ್ ಅಡಿ ಹೋಗೋಣ, ಇಲ್ಲ ಎ ಸಿ, ಇಲ್ಲ ಅಟ್ಲೀಸ್ಟ್ ಹೊರಗಡೆ ಗಿಡ ಮರ ಇದ್ದರೆ ಅಟ್ಲೀಸ್ಟ್ ನೈಸ್ ಬ್ರೀಸ್ ಬರುತ್ತೆ, ಹೋಗೋಣ ಅಂತ ಅನಿಸುತ್ತೆ. ನಂಗೆ ಈಗಾಗಲೇ ಸ್ವೆಟ್ ಆಗ್ತಾ ಇದೆ ನೋಡಿ. ಸ್ಟಫಿಂಗ್ ಜಾಸ್ತಿ ಇರೋದ್ರಿಂದ ಇಷ್ಟು ಲಟ್ಸಿದ್ದೀನಿ. ನಿಮಗೆ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಸ್ಟಫಿಂಗ್ ಕಮ್ಮಿನೂ ಕೂಡ ಮಾಡ್ಕೋಬೋದು. ಎಸ್, ಈಗ ನೋಡಿ 2 ಪರೋಟ ಆಗಿದೆ. 2 ಬೇಯಿಸ್ಬಿಡೋಣ ಅಲ್ವಾ. ಇದಕ್ಕೆ ಆ್ಯಕ್ಚುಲಿ ನೀವು ಗ್ರೇವಿಗಳು ಲೈಕ್ ಪನ್ನೀರ್ ಗ್ರೇವಿ, ಆಲೂ ಮಟರ್, ಆಲೂ ಗೋಬಿ ಆ ಥರ ಮಾಡ್ಕೋಬೋದು. ಇಲ್ಲ ಸೌತ್ ಇಂಡಿಯನ್ ಆದರೆ ಸೌತ್ ಇಂಡಿಯನ್ ಪಲ್ಯಗಳು ಸೂಟ್ ಆಗುತ್ತೆ. ಚಟ್ನಿ ಯೂಶಲಿ ನಾರ್ತ್ ಈಸ್ಟ್ ಏನು ಮಾಡ್ತಾರೆ, ಈ ಥರ ಸ್ಟಫಿಂಗ್ ಎಲ್ಲ ಮಾಡಿದರೆ ಉಪ್ಪಿನಕಾಯಿನಲ್ಲಿ ತಿಂತಾರೆ. ಮಯೋನಿಸ್ ಬೇಕು ಅಂದರೆ ನೀವು ಮಯೋನಿಸ್ ಕೂಡ ಯೂಸ್ ಮಾಡ್ಬೋದು. ಕೆಲವು ಸ್ವೀಟ್ ಬೇಕು ಅಂದರೆ ಕೆಚಪ್ ಯೂಸ್ ಮಾಡ್ಬೋದು. ಸೊ ನಿಮ್ಮಿಷ್ಟ, ಕಾಂಬಿನೇಷನ್ ನೀವು ಏನು ಬೇಕಾದ್ರೂ ತೊಗೋಬೋದು. ಈ ಕೆಲವರು ಇಡ್ಲಿ ದೋಸೆ ಅದೆಲ್ಲ ಮಾಡಿದಾಗ ನಾವು ಏನೇ ಗೊಜ್ಜುಗಳು ಗ್ರೇವಿ ಮಾಡಿದ್ರು ಒಂದು ಸ್ವಲ್ಪ ಚಟ್ನಿ ಬೇಕು ಅಂತಾರೆ ಅಲ್ವಾ. ಸೊ ಹಾಗೇನೆ ಇಲ್ಲೂ ಅಚ್ಚಾರ್ ಬೇಡ ಅಂದರೆ ಲೈಕ್ ಗ್ರೇವಿಗಳು ಕೂಡ ಮಾಡ್ಕೋಬೋದು. ಈಗ ಒಂದು ಪರೋಟ ಬೇಯಿಸಿದ್ದೀನಿ, ಇನ್ನೊಂದು ಪರೋಟ ಬೇಯಿಸ್ಬಿಡೋಣ. ಎಸ್, ಇದೊಂದು ಪರೋಟ ಬೆಂದಮೇಲೆ ಜಸ್ಟ್ ಸರ್ವ್ ಮಾಡೋದಷ್ಟೇ. ಸೊ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲ ಏನು ಟೆಂಪ್ಟಿಂಗಾ ಫೀಲ್ ಆಗ್ತಾ ಇದೆಯಾ ಅಥವಾ ಏನು ಅನ್ನಿಸ್ತಿದೆ ಎಲ್ಲ ಕಮೆಂಟ್ ಮಾಡಿ. ಕಾಂಪ್ಲಿಮೆಂಟು, ಕಮೆಂಟ್ಸು ಏನಾದರೂ ಐ ವಿಲ್ ಟೇಕ್ ಇಟ್, ನೋ ಪ್ರಾಬ್ಲಮ್. ನೋಡಿ ಎಣ್ಣೆ ಹಾಕಿದ್ದೀನಿ. ಈ ಬೈಂಗನ್ಕ ಬರ್ತಾ ಅಂತಾರಲ್ಲ, ಅದು ಕೂಡ ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ. ಸಾಮಾನ್ಯ ಪರೋಟಕ್ಕೆ ಕಾಂಬಿನೇಷನ್ನು ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಇವನ್ ಚಟ್ನಿ ಕೂಡ ಸೂಟ್ ಆಗುತ್ತೆ. ಬೇಯ್ತಾ ಇದೆ ಪರೋಟ.
ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಎಸ್, ಬೆಂದಿದೆ. ಈಗ ಇದನ್ನು ಸರ್ವ್ ಮಾಡೋದು. 1 ಸೆಕೆಂಡ್. ನೋಡಿ, 2 ಪರೋಟ ರೆಡಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಮಯೋನೀಸ್ ಹಾಕಿದ್ದೀನಿ. ಸೊ ಉಪ್ಪಿನಕಾಯಿ ಬೇಕಂದ್ರೆ ಉಪ್ಪಿನಕಾಯಿ ಕೂಡ ಹಾಕೋಬಹುದು. ಆಮೇಲೆ ಗೀ, ಅಮೂಲ್ ಗೀ ಹಾಕ್ತಾ ಇದ್ದೀನಿ. ಕೆಲವ್ರು ಮೇಲೆ ಹಾಕೋತಾರೆ, ಕೆಲವ್ರು ಇಷ್ಟಪಡಲ್ಲ. ನೋಡಿ, ಮೂಂಗ್ ದಾಲ್ ಚೀಸ್ ಪರಾಟ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಿದೆ, ನಿಮಗೂ ಇಷ್ಟ ಆಯಿತಾ? ನಾನು ತುಪ್ಪ ಹಾಕಿದ್ದೀನಿ, ಮಯೋನೀಸ್ ಹಾಕಿದ್ದೀನಿ, ಉಪ್ಪಿನಕಾಯಿ ಹಾಕಿದ್ದೀನಿ. ಗ್ರೇವಿ ಮಾಡಿದರೆ ಗ್ರೇವಿ ಜೊತೆ ಬೇಕಾದರೂ ತಿನ್ಬೋದು. ಹೇಗಿದೆ ಆಲೂ ಪರೋಟ? ಸಾರಿ, ಆಲೂ ಚೀಸ್ ಮೂಂಗ್ ದಾಲ್ ಪರಾಟ ಹೇಗಿದೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಲ್ವಾ? ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.